रायचूर शहर में कपड़ों का सबसे मशहूर दुकान रमेश ड्रेसेस, जहां पर जीरो साइज से लेकर बड़े बच्चों के, वुमेन्स के, यानी लेडीज के और जेंट्स के तमाम के कपड़े मिलते हैं। जरूर तशरीफ लाइए रमेश ड्रेसेस, क्लॉथ बाजार, रायचूर। नाज़रीन आदाब, एवन टीवी में आप तमाम का खैर मकदम है। शक्तिनगर में आरटीपीएस मेन गेट के सामने आज गुत्ता मजदूरों ने जबरदस्त एहतजाज मुनज़्ज़म किया। इन्होंने मुतालबा किया कि सैलरी में इंक्रीमेंट किया जाए, साथ ही साथ डेसिग्नेशन चेंज किया जाए और शिफ्ट अलाउंस दिया जाए। इसके अलावा डस्ट अलाउंस और वीकली ऑफ का भी उन्होंने मुतालबा किया। इस सिलसिले में देखिए हमारे नुमाइंदा मोहम्मद असलम की खुसूसी रिपोर्ट। आरटीपीएस के सामने धरना प्रदर्शन हो रहा है लेबरों का। डिमांड तो आप सुने हैं लोगों की, बता रहे थे कि क्या क्या चीज़ों की प्रॉब्लम हो रही है, जैसा ऐश वगैरह राख के ताल्लुक से। उसके अलावा टेम्पररी है ये लोग, पेमेंट भी बढ़ाया नहीं जा रहा है इनका। नाज़रीन, आज ये वर्कर्स की हड़ताल है आरटीपीएस के सामने। वर्करों का ये कहना है कि ना तो इनकी पेमेंट बढ़ाई जा रही है, ना ही जो इनको अलाउंस दिया जाता है। ಇದನ್ನೇ ವೇಜರೋಜನ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ ನಾನು ಅವರಿಗೆ. ಅವ್ರಿಗೂ ಗೊತ್ತಿದೆ ಇಂಜಿನಿಯರ್ಗಳಿಗೆ ಬಹಳ ಅನ್ಯಾಯ ಅನ್ನೋದು. ಆದರೆ ಕಣ್ಣು ಮುಚ್ಕೊಂಡು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಅವರು. ಇದ್ಯಾವುದನ್ನು ಕೇಳೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಇವ್ರ ವೇತನ ಏನಿರಬೇಕು ಅಂತ, ಇವ್ರಿಗೆ ಸವಲತ್ತು ಏನಿರಬೇಕು ಅಂತ. ನೀವು ಜೀತದಾಳುಗಳ ಥರ ಕೆಲಸ ಮಾಡ್ತಾ ಇದ್ದೀರಿ. ಈ ಜೀತದಾಳುಗಳ ಹುದ್ದೆ ಯಾರಿಗೆ ಬೇಕು? ಎಲ್ಲಾದ್ರೂ ಗಾರೆ ಕೆಲಸ ಮಾಡಿ ಇದಕ್ಕಿಂತ ಜಾಸ್ತಿ ಸಿಗ್ತದೆ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾರೋ ಒಬ್ರು ಹೇಳ್ತಾ ಇದ್ರು, ಸರ್ ನನಗೆ ಹೆಂಡತಿ ಮಕ್ಕಳು ಎಲ್ಲ ಇತ್ತು, ಅದಕ್ಕೆಪ್ಪ ನಿನಗೆ ಈ ಪ್ರಾಬ್ಲಮ್ ಹೇಳ್ತೀಯ ಅಂತಾನೆ ನೀನು ಹೀಗೆ ಇರೋದು, ನೀನು ಹಿಂಗೆ ಇರಿಸ್ತಾರವರು. ನಿನಗೆ ಒಂದು ಬೆಲ್ಲದುಂಡೆ ಎಷ್ಟು ನೀನು ಹಿಂಗೆ ಇರ್ತಾರವರು, ಇಡಿಸ್ತಾರೆ. ನಿನಗೆ ಸಿಗಬೇಕಾದ ಸವಲತ್ತುಗಳನ್ನು ಕೊಡೋದಿಲ್ಲ. ಸೊ ಅದರಿಂದ ಪ್ರತಿಭಟನೆ ಅಸ್ತ್ರ ಇದು ನಮ್ಮ ಸಂವಿಧಾನದಲ್ಲೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಭಟನೆ ಹಕ್ಕಿದೆ. ಈ ಹಕ್ಕನ್ನು ಯಾರೂ ಮೊಟಕುಗೊಳಿಸೋಕ್ಕಾಗೋದಿಲ್ಲ. ಅಂತ ಮೊಟಕುಗೊಳಿಸುವಂಥವರು ದ್ರೋಹಿಗಳು ಅಂತ ಅರ್ಥ ನನ್ನ ಪ್ರಕಾರ. ಕಾರ್ಮಿಕ ದ್ರೋಹಿಗಳು, ದೇಶ ದ್ರೋಹಿಗಳು ಕೂಡ ಅವರು. ಏನೇನು ಡಿಮ್ಯಾಂಡ್ ಮಾಡಿದೆ ಸರ್? ನಾವು ಅವರಿಗೆ ಸವಲತ್ತುಗಳನ್ನು, ಕನಿಷ್ಠ ವೇತನದ ಸವಲತ್ತುಗಳನ್ನು ಅಷ್ಟೇ ಅಲ್ಲ, ಬೇರೆ ಸವಲತ್ತುಗಳು, ಸಾರಿಗೆ ಇರ್ಬೋದು, ಆ ಬೂದಿ ಅಲವೆನ್ಸ್ ಅಂತೇಳಿ ಡಸ್ಟ್ ಅಲವೆನ್ಸ್ ಅಂತ ಕೊಡ್ತಾರೆ, ಅದು ಹಾರುವ ಬೂದಿ ಅಂತ. ಅದು ಇವತ್ತು ಭಯಾನಕವಾದ ಸ್ಥಿತಿ ಇದೆ. ಇವತ್ತು ಎಲ್ಲರೂ ಬಹುತೇಕ ಈ ನೌಕರಿಗೆ ಇವರಿಗೆ ನಾಚಿಕೆ ಆಗಬೇಕು. ಇವೆಲ್ಲ ಹಜಾರ್ಡಸ್ ವರ್ಕ್ಗಳಿವು. ಅಂದರೆ ಕಾರ್ಮಿಕರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಮಾಡ್ತಕ್ಕಂಥದ್ದು. ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ಸ್ ಕೊಡಬೇಕು. ನಾವು ಹೇಳೋದು ರಕ್ಷಣಾತ್ಮಕ ಇವುಗಳನ್ನು ಕೊಡಬೇಕು, ಮಾಸ್ಕ್ಗಳು ಕೊಡಬೇಕು. ಸಫಿಸ್ಟಿಕೇಟೆಡ್ ಮಾಸ್ಕ್ಗಳು ಬಂದಿದ್ದಾವೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾದರೂ ಒಂದು ಕಡೆ ಸಿಂಪರಣೆ ಮಾಡಿದರೆ ಕೆಮಿಕಲ್ಸ್ನ, ಅವರಿಗೆ ಕಂಪ್ಲೀಟ್ ಇವು ಹೆಲ್ಮೆಟ್ ಥರ ಮಾಸ್ಕ್ಗಳು ಕೊಡ್ತಾರೆ. ಇವ್ರಿಗೇನಾಗಿದೆ ರೋಗ ಕೊಡಲಿಕ್ಕೆ? ಅಲ್ಲಿ ರಾಯಚೂರಿನಲ್ಲಿ, ಶಕ್ತಿನಗರದಲ್ಲಿ, ಇಲ್ಲಿ ಆ ಬೂದಿದು ಕೆನ್ನಲ್ಲಿ ಕೆಲಸ ಮಾಡ್ತಾರೆ, ಡಸ್ಟ್ನಲ್ಲಿ. ಅವರು ಸುಮಾರು ಅವರ ಲೈಫ್ ಸ್ಪ್ಯಾನ್ ಒಂದು 40-50 ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕೆಲವು ಸವಲತ್ತುಗಳನ್ನು ಕೊಡಿ ಅಂತೀವಿ. ಪ್ರೊಟೆಕ್ಟಿವ್ ಗೇರ್ಸ್ ಕೊಡಬೇಕು. ಮತ್ತು ಅವರಿಗೆ VDA ಫೆಸಿಲಿಟಿ ಕೊಡಬೇಕು, ವೇರಿಯಬಲ್ ಡಿಯರ್ನೆಸ್ ಅಲವೆನ್ಸು, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಮೇಲೆ ನಿರ್ಧಾರ ಆಗುವಂಥದ್ದು. ಸರ್ಕಾರ ಈಗಾಗಲೇ ಆ ಪಾಯಿಂಟ್ಸ್ನ ನೋಟಿಫೈ ಮಾಡಿದೆ ಮೊನ್ನೆ ಫೆಬ್ರವರಿಲಿ. ಅದನ್ನು ಯಾರು ಇಲ್ಲಿ ಇವ್ರು ಹೇಳೋದೇ ಇಲ್ಲ ಮ್ಯಾನೇಜ್ಮೆಂಟು. ಈ ಮ್ಯಾನೇಜ್ಮೆಂಟ್ ಅಂತ KPC ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಇವರು ಆ ಕಾಂಟ್ರಾಕ್ಟರ್ಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕಾಂಟ್ರಾಕ್ಟ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟಿದ್ದೀರಿ, ರೈಟೋ ರಾಂಗೋ, ಅದ್ರ ಬುಡಕ್ಕೆ ನಾವು ಪೆಟ್ಟು ಕೊಡಬೇಕು ಅಂತ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅವ್ರು ಏನು ಕೊಡಬೇಕು ಅನ್ನೋದನ್ನು ಅವ್ರ ಮೇಲೆ ನಿಯಂತ್ರಣ ಇಲ್ಲದೆ ಹೋದರೆ ಇವರಿಗೆ ಅವ್ರೇನು ಮಾಡ್ತಾರೆ? ಗೂಂಡಾಗಳನ್ನ ಇಟ್ಕೊಂಡು ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತಾರೆ ಈ ಬಡಪಾಯಿಗಳನ್ನ. ಇದೆಲ್ಲಾದರೂ ಉಂಟಾ? ಸಾಧ್ಯವೇ ಇಲ್ಲ. ಬೆಂಗಳೂರಿನಲ್ಲಾಗಿದೆ ಕಾಲು ಮುರಿದಿರೋರು ಅಂಥವ್ರಿಗೆ. ಅದನ್ನು ಭಾಳಷ್ಟು ಸಲ ರಾಯಚೂರಿದು ಲೇಬರ್ ಆಫೀಸರ್ ಜೊತೆನೂ ಮೀಟಿಂಗ್ ಆಗಿತ್ತು. ಆ ಮೀಟಿಂಗಲ್ಲಿನೂ ಒಂದು ಆವತ್ತಿನ ಮಟ್ಟಿಗೆ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಬಂದಿತ್ತು.
ಬಟ್ ಈಗ ಇವರು ಸ್ಟ್ರೈಕ್ ಮಾಡಿರೋದು ವಿದೌಟ್ ಎನಿ, ನಮಗೆ ಯಾವುದೂ ನೋಟಿಸ್ ಕೊಡದೆ, ನಮಗೆ ಯಾವುದೇ ಇಂಟಿಮೇಷನ್ ಕೊಡದೆ. ಆ್ಯಕ್ಚುಲಿ KPC ನಮ್ಮ ಫ್ಯಾಕ್ಟ್ರಿ ಲಾಸ್ ಪ್ರಕಾರ 14 ದಿನ ಮುಂಚೆ ಅವರು ಒಂದು ಡೇಟ್ ಕೊಟ್ಟು ಇಂಥ ಡೇಟ್ಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ನೋಟಿಸ್ ಕೊಡಬೇಕಾಗುತ್ತೆ. ಅದನ್ನು ಯಾವುದೂ ಅವರು ಮಾಡಿಲ್ಲ. ಈಗ ಇದ್ದಕ್ಕಿದ್ದಂಗೆ ಸ್ಟ್ರೈಕ್ ಕೂತಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೂ ಭಾಳ ವಿಷಾದ ಇದೆ. ಯಾಕಂದರೆ ನಮ್ಮ ಪ್ಲ್ಯಾಂಟಲ್ಲಿನೂ ಅಷ್ಟೇ ಭಾಳಷ್ಟು ಪ್ರಾಬ್ಲಮ್ ಇದೆ. ಈಗ ಈ ಲೇಬರ್ಸ್ಗಳದ್ದು ಪ್ರಾಬ್ಲಮ್ಮು, ಇವರು ಇಲ್ಲಿ ಕೂತ್ರೆ ನಮಗೆ ಅಲ್ಲಿ ಪ್ಲ್ಯಾಂಟ್ ಓಡಿಸೋದು ಕಷ್ಟ ಆಗುತ್ತೆ. ಆಮೇಲೆ ಇವರು ಕೆಲವರು ಬೇಡಿಕೆಗಳು ನಮ್ಮ ಲೆವೆಲಲ್ಲಿ ಸಾಲ್ವ್ ಆಗುವಂಥದ್ದಲ್ಲ, ಸಾಲ್ವ್ ಆಗ್ತದೆ. ಬಟ್ ಯಾವ ಬೇಡಿಕೆಗಳು ಏನು, ಅವು ಬೇಡಿಕೆಗಳಿಗೆ ಎಷ್ಟು ಬೆಲೆ ಇದೆ ಅಥವಾ ಯಾವುದು ಬೇಡಿಕೆಗಳನ್ನು ಪೂರೈಸಬೇಕು, ಯಾವುದನ್ನು ಪೂರೈಸಬಾರದನ್ನು ತಜ್ಞರ ಒಂದು ಸಮಕ್ಷಮದಲ್ಲಿ ನಾವು ತೀರ್ಮಾನ ಮಾಡಬೇಕು. ಸ್ಟ್ರೈಕ್ ಮಾಡಿದಲ್ಲ ಸರ್, ಡಿಮ್ಯಾಂಡ್ ಏನಿದೆ ಸರ್? ಇಲ್ಲ, ಸಂಬಳದ್ದು ಡಿಮಾಂಡ್ ಅವರದು. ಯಾಕಂದರೆ ಅಲ್ಲಿ ರಾಯಚೂರಲ್ಲಿ ಅಷ್ಟು ಕೊಡ್ತಾ ಇದ್ದಾರೆ, ಇಲ್ಲಿ ಇಷ್ಟು ಕೊಡ್ತಾ ಇದ್ದಾರೆ, ನೀವು ನಮಗೆ ಇದು ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅಂತ. ಬಟ್ ನಮ್ಮ ಒಂದು ಬೀಯಿಂಗೆ ನಾವು ಗೌರ್ಮೆಂಟ್ ಅದು ಏನು ಎಂಪ್ಲಾಯ್ ಆಗಿಬಿಟ್ಟು ನಾವು ಏನು ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಒಂದಿದೆ, ನಾವು ಅದನ್ನು ಇದು ನೋಡ್ಕೊಳ್ಳೋದಷ್ಟೇ ನಮ್ಮದು ಕೆಲಸ. ಅಂದರೆ ಪವರ್ ಮೇಕ್ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಫುಲ್ಫಿಲ್ ಮಾಡ್ತಿದೆ ಇಲ್ವೋ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲ ಇದು ಕುಂದಿತ್ತು ಸರ್, ಇದು ಟೆಂಪ್ರರಿ ಜಾಬ್ ಇದು? ಹಾಂ ಹೌದು, ಯಾಕಂದರೆ ಡೈಲಿ ವೇಜಸ್. ಹೌದು, ಡೈಲಿ ವೇಜಸ್ ಸರ್. ಹಾಂ, ನಾನು ಗಂಗಾಧರ್ ಅಂತ, ಪ್ರೊಫೆಸರ್ ಸರ್, ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್.